ಪಬ್ಲಿಕ್ ನೆಕ್ಸ್ಟ್ನ ವಾರ್ಡ್ ಸಮೀಕ್ಷೆ ಇವತ್ತು ಆರ್ ನಗರ ಕ್ಷೇತ್ರದ ಚೌಡೇಶ್ವರಿ ನಗರ ವಾರ್ಡ್ಗೆ ಬಂದಿರುವಂಥದ್ದು. ಕಸ ಎತ್ತುವ ಸಮಸ್ಯೆ ಆಗಿರ್ಬೋದು, ತೀರಾ ತಾರಕಕ್ಕೆ ಏರಿರ್ತಕ್ಕಂಥ ಸಂದರ್ಭಗಳಲ್ಲಿ ಇದಕ್ಕೆ ಪರಿಹಾರ ಕೊಡ್ತಕ್ಕಂಥವ್ರು ಯಾರು ಅನ್ನೋದು ಪ್ರಶ್ನೆ ಆಗಿದೆ. ಈ ಭಾಗದಲ್ಲಿ ನಮ್ಮ MLA ಅವರ ಅಸಹಕಾರ, ಅವರು ಯಾವುದಕ್ಕೂ ಸಹಕಾರ ಕೊಡೋದಿಲ್ಲ. ಎಲೆಕ್ಷನ್ ಆಗಲಿ ನಮ್ಗೆ ಕೆಲಸ ಆಗಬೇಕು. ನಮ್ಗೆ ಯಾರು ಗೆದ್ದರೂ ಪರವಾಗಿಲ್ಲ, ಕೆಲಸ ಆಗಬೇಕಿಲ್ಲಿ. ಇದು ಕಳೆದ ಬಾರಿ ಕೊಟ್ಕೆಪಾಳ್ಯ ವಾರ್ಡ್ನಲ್ಲಿತ್ತು. ಈಗ ಬೇರ್ಪಟ್ಟು ಚೌಡೇಶ್ವರಿ ನಗರ ವಾರ್ಡ್ ಆಗಿರುವಂಥದ್ದು. ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗೆ ಈ ಬಾರಿ ಟಿಕೆಟ್ ಘೋಷಣೆ ಆಗುತ್ತೆ ಅಂತ ಹೇಳಲಾಗ್ತಿರುವಂಥದ್ದು. ಇಲ್ಲಿನ ಜನ ಏನು ಹೇಳ್ತಾರೆ, ಇಲ್ಲಿನ ಸಮಸ್ಯೆಗಳೇನು, ಬನ್ನಿ ಅವ್ರನ್ನೇ ಕುತ್ಕೊಂಡು ಅವ್ರನ್ನ ಕುರಿತು ಇವತ್ತು ಮಾತಾಡ್ಸೋಣ. ಜನ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಈ ವಾರ್ಡ್ ಕಳೆದ ಬಾರಿ ಕೊಟ್ಟಿಗೆಪಾಳ್ಯ ವಾರ್ಡ್ನಲ್ಲಿತ್ತು. ಸದ್ಯ ಮರು ವಿಂಗಡಣೆ ಬಳಿಕ ಚೌಡೇಶ್ವರಿ ನಗರ ವಾರ್ಡ್ ನಂಬರ್ 29 ಆಗಿದೆ. ಇಲ್ಲಿನ ಜನ ವಾರ್ಡ್ ಅಭಿವೃದ್ಧಿ ಕುರಿತು ಏನ್ ಹೇಳ್ತಾರೆ ಅನ್ನೋ ಮೊದಲೇ ವಾರ್ಡ್ನ ಸ್ಥಿತಿಗತಿ ಪಬ್ಲಿಕ್ ನೆಕ್ಸ್ಟ್ ಕ್ಯಾಮ್ರಾಗೆ ಸಿಕ್ಕಿದೆ. ರಸ್ತೆ ಬದಿಯಲ್ಲಿ ಬಿದ್ದಿರೋ ಕಸದ ರಾಶಿ, ರಸ್ತೆ ಗುಡ್ಡಿಗಳೇ ಇಲ್ಲಿನ ಹಾಟ್ ಫೇವರೇಟ್. ಇವನ್ನೆಲ್ಲ ಕಂಡ ನಂತರ ಜನ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಈಗ ಯಾಕೆಂದರೆ ಸ್ಥಳೀಯ ಪಾಲಿಕೆ ಸದಸ್ಯರುಗಳಿಲ್ಲ, ಅವಧಿ ಮುಗಿದೋಗಿದೆ, ಒಂದು ಅವಧಿ ಸಂಪೂರ್ಣ ಆಗೋಗಿದೆ. ಪಾಲಿಕೆ ಸದಸ್ಯರುಗಳಿಲ್ಲ ಅಂದಾಗ ನಾವು ಅಧಿಕಾರಿ ವರ್ಗಗಳನ್ನು ನಾವು ಕೇಳಬೇಕಾಗ್ತದೆ. ಈಗ ಇತ್ತೀಚೆಗೆ ವಾರ್ಡ್ ಕಮಿಟಿ ಸಭೆಗಳಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸಿ ಸಮಸ್ಯೆಗಳನ್ನು ಹೇಳ್ತಾ ಇದ್ದೋ, ಅಲ್ಲಿ ಒಂದಷ್ಟು ಪರಿಹಾರಗಳನ್ನು ಕಂಡುಕೊಳ್ಳೋ ನಿಟ್ಟಿನಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾಯಿದ್ರು. ಆದರೆ ಈಗ ವಾರ್ಡ್ ಕಮಿಟಿ ಸಭೆಗಳು ನಡೀತಾ ಇಲ್ಲ. ಹಾಗಾಗಿ ಇಲ್ಲಿ ಮೋರಿಯಲ್ಲಿ ಕಸ ಹೂಳೆತ್ತುವ ಕೆಲಸ ಆಗಿರ್ಬೋದು, ರಸ್ತೆ ಗುಂಡಿಗಳಿರ್ಬೋದು, ಸ್ಟ್ರೀಟ್ ಲೈಟ್ ಅಂದರೆ ಬೀದಿ ದೀಪದ ವ್ಯವಸ್ಥೆ ಆಗಿರ್ಬೋದು, ಮತ್ತು ಈ ಪಾರ್ಕ್ಗಳಲ್ಲಿ ಸರಿಯಾದ ನೀರಿನ ವ್ಯವಸ್ಥೆ, ಇದನ್ನು ಹಸಿರಾಗಿಟ್ಕೊಳ್ಳೋ ನಿಟ್ಟಿನಲ್ಲಿ ಆಗಿರ್ಬೋದು, ಕಸ ಎತ್ತುವ ಸಮಸ್ಯೆ ಆಗಿರ್ಬೋದು, ತೀರಾ ತಾರಕಕ್ಕೆ ಏರಿರ್ತಕ್ಕಂಥ ಸಂದರ್ಭಗಳಲ್ಲಿ ಇದಕ್ಕೆ ಪರಿಹಾರ ಕೊಡ್ತಕ್ಕಂಥವ್ರು ಯಾರು ಅನ್ನೋದು ಪ್ರಶ್ನೆ ಆಗಿದೆ. ಸರ್, ಇಲ್ಲಿ ರೋಡ್ಗಳು ಸರಿ ಇಲ್ಲ, ಮೈನು ಕಸ ತುಂಬ್ಕೊಂಡ್ಬಿಟ್ಟಿದೆ. ಇದೇ ಪ್ರಾಬ್ಲಮ್ ಮೈನು ಸರ್. ನಾನು ಎಲ್ಲಿ ಬಂದು 10 ವರ್ಷ ಆಯಿತು. ಕೆಲಸ ಅಂದರೆ ಇವಾಗ 2-3 ವರ್ಷದಿಂದನೇ ಕೆಲಸನೇ ಸರಿ ನಡೀತಾ ಇಲ್ಲ. ರೋಡ್ಗಳು ಫಸ್ಟು ಸರಿ ಇಲ್ಲ. 2 ವೀಲರ್ ಓಡಿಸ್ಕೊಂಡು ಹೋಗಿ ಬರೋದು ತುಂಬ ತೊಂದರೆ ಆಗ್ಬಿಟ್ಟಿದೆ. ಹೆಣ್ಮಕ್ಳೆಲ್ಲ ಗಾಡಿ ಓಡಿಸ್ಬೇಕಾದ್ರೆ ತುಂಬ ತೊಂದರೆ ಆಗ್ಬಿಟ್ಟಿದೆ. ಈ ಕಡೆ ರೋಡಲ್ಲಿ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಒಂದು ಕಸ ಹಾಕೋರಲ್ಲ, ಯಾವಾಗ ನೋಡಿ ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ. ಅಲ್ಲಿ ಕಸ ಹಾಕಲ್ಲ, ಒಂದು ಕಟ್ಟೆ ಥರ ಕಟ್ಟಿದ್ದಾರೆ, ತೆಗೆದುಬಿಟ್ರೆ ಸಾಕು, ಗಾಡಿಗಳು ಓಡಾಡ್ತಾ ಇರುತ್ತೆ. ಅದೇನಾಗುತ್ತೆ ಅಂದರೆ ಆ ಕಡೆ ದೊಡ್ಡ ಗಾಡಿ, ಈ ಕಡೆ ದೊಡ್ಡ ಗಾಡಿ ಅಂತ ಬಂದರೆ ಫುಲ್ ಜಾಮ್ ಆಗ್ಬಿಡುತ್ತೆ. ಡೈಲಿ ಬೆಳಿಗ್ಗೆ ಸಂಜೆ ಅದೇ ಆಗ್ಬಿಡುತ್ತೆ. ಸಮಸ್ಯೆಗಳು ಬೇಜಾನಿದೆ. ಇಲ್ಲಿನ ಶಾಸಕರು ಸ್ಪಂದಿಸ್ತಾ ಇಲ್ಲ. ಈಗ ಮುಂದಿನ GBA ಮಾಡಿದಾರಲ್ಲ, ಆಕಾಂಕ್ಷಿಗಳಿಗಾಗಿ ನಮ್ಮ ಗಿರೀಶಣ್ಣವ್ರಿಗೆ ಕೊಟ್ಟರೆ ಎಲ್ಲ ಕಾರ್ಯಕ್ರಮಗಳು ನೇರವಾಗಿ ಮಾಡ್ತಾಯಿದ್ದಾರೆ. ಅದು ಬಡವರು ಬಗ್ರಿಗೂ ಹೆಲ್ಪ್ ಮಾಡ್ತಾರೆ. ಆಮೇಲೆ ದ್ವೇಷ ರಾಜಕಾರಣ ಅನ್ನೋದು ಬಿಟ್ಟು ನಮ್ಮ ಗಿರೀಶ್ ಗೌಡರು ಒಂದು ಇದನ್ನು ಮಾಡ್ತಾಯಿದ್ದಾರೆ. ಈಗ MLAರಿಗೂ ಇಲ್ಲಿಗೂ ತಾಳೆ ಇಲ್ಲ. ಹಂಗಾಗಿರ್ಗ ಈ ಕಾರ್ಯಕ್ರಮಗಳು ಬೇಜಾರಿಂದ ಉಳಿದಿದೆ. ಈ ಕ್ಷೇತ್ರ ಯಾರ ಕೈಲಿ ಹೇಳ್ಕೊಳಕ್ಕಾಯ್ತಲ್ಲ. ಈಗ ನಮ್ಮ ಗಿರೀಶಣ್ಣವ್ರು ಬಂದಿದ್ರೆ ಅವ್ರ ಹತ್ರ ಹೇಳ್ಕೋಬೇಕು ನಾವೀಗ. ನಮಗೀಗ ಹತ್ರವಾಗಿ ಸಿಕ್ಕರು ಅವರೇ. ಈಗ ಶಾಸಕರ ಹತ್ರ ಹೋಗೋಕ್ಕಾಗಲ್ಲ. ನಮ್ಮ ಶಿಲ್ಪಕಾರರು ಈ ಗಿರೀಶಣ್ಣ ಸಿಗ್ತಾರೆ, ಗಿರೀಶಣ್ಣ ಕೈಲಿ ಹೇಳ್ಕೋಬೇಕು. ಏರಿಯಾ ರೌಂಡ್ ಹಾಕ್ತಿದ್ದಾಗ ಚೌಡೇಶ್ವರಿ ನಗರ ವಾರ್ಡ್ನ ಕಾಂಗ್ರೆಸ್ ಪ್ರಬಲ ಆಕಾಂಕ್ಷಿಯಾಗಿರೋ ಗಿರೀಶ್ ಗೌಡ್ರು ಪಬ್ಲಿಕ್ ನೆಕ್ಸ್ಟ್ಗೆ ಸಿಕ್ಕಿದ್ರು. ಅವರು ವಾರ್ಡ್ನ ಬಗ್ಗೆ ಏನು ಹೇಳಿದ್ರು ನೀವೇ ಕೇಳಿ. ಸರ್, ಕೆಲಸಗಳೆಲ್ಲ ಆಗಬೇಕಿದೆ. ಮೇನ್ ರೋಡ್ಗಳೆಲ್ಲ ಒಂದು ಸ್ವಲ್ಪ ಎಲ್ಲ ಹಳ್ಳಗುಂಡಿ ಬಿದ್ದಿದ್ದಾವೆ, ಅದೆಲ್ಲ ಆಗಬೇಕು. ಈ ಸಲ ಎಲ್ಲ ಬೇಸಿಗೆಗೆಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ ಗೌರ್ಮೆಂಟಿಂದ. ಬಟ್ ಈ ಭಾಗದಲ್ಲಿ ನಮ್ಮ MLA ಅವರ ಅಸಹಕಾರ, ಅವರು ಯಾವುದಕ್ಕೂ ಸಹಕಾರ ಕೊಡೋದಿಲ್ಲ. ಏನು ಕೆಲಸ ಇದ್ರೂ ಜನಕ್ಕೆ ಸ್ಪಂದನೆ ಮಾಡೋದಿಲ್ಲ. ಅವರು ನಮ್ಮ ಕ್ಷೇತ್ರದಲ್ಲೇ ಇಲ್ಲ. ಅವ್ರು ಇರೋದು ವೈಯಾಲಿ ಕಾವಲ್ಲ. ಸಣ್ಣ ಪುಟ್ಟ ಕೆಲಸಗಳು ಆಗಬೇಕು, ಜನಕ್ಕೊಂದು ಸಮಸ್ಯೆ ಇದ್ದರೆ ಅವ್ರನ್ನ ಅಟೆಂಡ್ ಮಾಡೋದಕ್ಕೆ ನಮ್ಮ ಜನ ಇಲ್ಲಿಂದ ವೈಯಾಲಿ ಕಾವಲ್ಗೆ ಹೋಗಿ ಬರೋಕ್ಕಾಗೋದಿಲ್ಲ. ಅದೊಂದು ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ನಮ್ಮ ಸ್ಥಳೀಯರ ಯಾರನ್ನ MLA ಆಗಿದ್ರೆ ತುಂಬ ಅನುಕೂಲ ಆಗೋದು, ಜನಕ್ಕೆ ಓಡಾಡೋದಕ್ಕೆ, ಮಾತಾಡ್ಸೋದಕ್ಕೆ, ಅವ್ರ ಕಷ್ಟ ಸುಖ ಹೇಳೋದಕ್ಕೆ. ಮುಂಚೆಯಿಂದನೂ ಇವರೆಲ್ಲ ನಮ್ಮ BJPಲಿ ಆಗಿರೋಂಥ ಕಾಂಟ್ರಾಕ್ಟ್ಗಳು ಇವತ್ತು ಕೂಡ ಮೇಂಟೆನೆನ್ಸ್ ವರ್ಕೆಲ್ಲ ಮಾಡ್ತಾ ಇದ್ದಾರೆ. ಯಾವುದೂ ಕೂಡ ಕ್ಲೀನಾಗಿ ಮೇಂಟೆನೆನ್ಸ್ ಮಾಡ್ತಾಯಿಲ್ಲ. ಈ ಪಾರ್ಕ್ ಇರ್ಬೋದು, ಅಥವಾ ರೋಡ್ಗಳು ಇರ್ಬೋದು, ಅಥವಾ ಬೇರೆ ಕೆಲಸಗಳು, ಕಸಿಂದು ಸಮಸ್ಯೆ ಇರ್ಬೋದು. ಕಸಿಂದು ಕೂಡ ವಿಪರೀತ ಸಮಸ್ಯೆ ಇದೆ. ಹಳೇದೆಲ್ಲ ಅವರ ಟೈಮಲ್ಲಿ ಆಗಿರೋಂಥ ಕಾಂಟ್ರಾಕ್ಟ್ಗಳು ಅವ್ರುಗಳೇ ಇದ್ದಾರೆ. ಅವ್ರುಗಳು ಯಾವುದೇ ರೀತಿ ಸಹಕಾರ ಕೊಡೋದಿಲ್ಲ. ಕ್ಲೀನ್ ಮಾಡೋದಕ್ಕಾಗಲಿ, ಕಸ ಗುಡಿಸೋದಾಗಲಿ, ಅಥವಾ ಮನೆ ಕಸ ಎತ್ತೋದಾಗಲಿ ಇಲ್ಲ. ಒಂದು ವಾರ್ಡ್ಗೆ 60 ಆಟೋ ಬಿಟ್ಟಿದ್ದಾರೆ. 60 ಆಟೋಗಳು ಫುಲ್ಲು ಬರ್ತಾ ಇಲ್ಲ. ಅಧಿಕಾರಿಗಳು ಕೇಳಿದ್ರೆ ಅವ್ರು ಹಾಕಿಲ್ಲ, ರಿಪೇರಿಗೆ ಹೋಗಿದ್ದಾವೆ, ಮತ್ತೊಂದು ಪ್ರಾಬ್ಲಮ್ ಹೇಳ್ತಾರೆ. ಬಟ್ ಒಂದೊಂದು ಬೂತ್ಗೆ ಒಂದೊಂದು ಆಟೋ ಅಂದರೆ ಒಂದು 5ರಿಂದ 6 ರೋಡ್ಗೆ ಒಂದೊಂದು ಆಟೋ ಇದೆ. ಬಟ್ ಫುಲ್ಲಾಗಿ ಯಾರೂ ಆಗ್ತಾಯಿಲ್ಲ, ಆಟೋಗಳನ್ನ ಆಗ್ತಾಯಿಲ್ಲ. ಅದರಲ್ಲಿ ಒಂದು 25ರಿಂದ 30 ಕೆಲಸ ಮಾಡ್ತಾ ಇರೋದು. ಇದರಿಂದ ತುಂಬ ಸಮಸ್ಯೆ ಆಗ್ತದೆ. ಜನಗಳೆಲ್ಲ ಕಸಗಳನ್ನೆಲ್ಲ ರೋಡ್ನಲ್ಲಿ ಹಾಕ್ತಾರೆ. ಇನ್ನು ಇಡೀ ಏರಿಯಾ ಜನ ಕಸ, ರಸ್ತೆ ಸಮಸ್ಯೆ ಬಗ್ಗೆ ಆರೋಪ ಮಾಡಿದ್ರು. ಇಲ್ಲಿ ಚೆನ್ನಾಗಿರೋ ಪಾರ್ಕ್ಗಳಿದ್ರು, ಅದರ ನಿರ್ವಹಣೆ ಮಾತ್ರ ಸರಿಯಾಗಿ ಆಗಿಲ್ಲ. ಪಾರ್ಕ್ನಲ್ಲಿ ಸರಿಯಾದ ನಿರ್ವಹಣೆ ಇಲ್ಲದೆ ಬಣಗುಡ್ತಿದೆ. ಏನು ಸಮಸ್ಯೆ ಇಲ್ಲ, ಅದೇ ಟೆಂಟ್ ರೋಡ್ದೊಂದು ತಾರಾಕರೇ ಸರ್ ಹೋಗುತ್ತೆ ಅಷ್ಟೇ. ಇನ್ನೇನು ಸಮಸ್ಯೆ
ಇಲ್ಲ ನೀರು ಗಿರೆಲ್ಲ ಅದೆಲ್ಲ ಚೆನ್ನಾಗೈತೆ. ಆ ರೋಡ್ದೊಂದು ಅಷ್ಟೇ ಮಾಡ್ತಾ ಇದ್ದಾರೆ, ಇವಾಗ ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ. ಚೌಡೇಶ್ವರಿ ನಗರಕ್ಕೆ ವಾರ್ಡ್ ಆಗದೆ ಅಂತ ಹೇಳ್ತಾರೆ. ಇಲ್ಲಿ ಏನು ಕಾಮಗಾರಿನೂ ನಡೀತಿಲ್ಲ. ಇಲ್ಲೆಲ್ಲ ನೋಡ್ಬೋದು, ನೀವು ರೋಡೆಲ್ಲ ನೋಡ್ಬೋದು. ಈ ಕಡೆ ನೋಡಿ ಕಸ ಬಿದ್ದದೆ ನೋಡ್ಬೋದು. ಇವೆಲ್ಲ ಆಗಲೇ 10-12 ವರ್ಷಕ್ಕೆ ಮುಂಚೆ ಮಾಡಿದ ಕೆಲಸಗಳಿವು. ಏನು ಕೆಲಸನೂ ಆಗಿಲ್ಲ ಇಲ್ಲಿ. ಇದ್ರ ಬಗ್ಗೆ ನೀವು ಸರ್ಕಾರಕ್ಕೆ ತಿಳಿಸಿ ಎಲೆಕ್ಷನ್ ಆಗಲಿ ನಮ್ಗೆ ಕೆಲಸ ಆಗಬೇಕು. ನಮ್ಗೆ ಯಾರು ಗೆದ್ದರೂ ಪರವಾಗಿಲ್ಲ, ಕೆಲಸ ಆಗಬೇಕು. ಇಲ್ಲಿ ಏನು ಕೆಲಸನೂ ಆಗಿಲ್ಲ ಇಲ್ಲಿವರೆಗೂ. ರೋಡ್ಗಳದ್ದು ಸಮಸ್ಯೆ ಅಂತೂ ಇದ್ದೇ ಇದೆ. ಈಗ ಎಲ್ಲರೂ ಹೇಳೋದೇನೆ ನೋಡಿದ್ರೇನೆ ಗೊತ್ತಾಗ್ತಾ ಇದೆ. ಇಲ್ಲಿ ಆಗ್ಬೇಕಲ್ಲ, ಎಲೆಕ್ಷನ್ ಆದ್ರೇನೆಲ್ಲ ಈಗ ಎಲ್ಲರಿಗೂ ಅನುಕೂಲ. ಅದರಲ್ಲಿ ಮುಂದಕ್ಕೆ ಬರೋರು ಏನಾರು ಒಂದು ಅನುಕೂಲ ಮಾಡ್ತಾರ ಅನ್ನೋದು ಒಂದು ಎಲ್ಲರಿಗೂ ಜನಕ್ಕೆ ಒಂದು ಇದಿದೆ. ಸದ್ಯಕ್ಕಂತೂ ಇನ್ನು ಯಾವುದು ಆಗಿಲ್ಲ. ರೋಡ್ದಾಗಲಿ ನೀರ್ದೊಂದು ಒಂದು ಸ್ವಲ್ಪ ಇವಾಗ ಒಂದು ಸ್ವಲ್ಪ ಇದಾಗಿದೆ. ಮುಂಚೆ ನೀರ್ದು ಪ್ರಾಬ್ಲಮ್ ಇತ್ತು, ಇವಾಗ ನೀರ್ದು ಒಂದು ಸ್ವಲ್ಪ ತೊಂದರೆ ಇಲ್ಲ. ಈಗ ಮುಖ್ಯವಾಗಿ ಕೋಟ್ಯಾಂತರ ಖರ್ಚು ಮಾಡಿ ವಾಟರ್ ಪ್ಲಾಂಟ್ಗಳನ್ನು ಮಾಡಿದ್ರು ಅವರು ಸದ್ಯ ನಿರ್ವಹಣೆ ಇಲ್ಲದೆ ಗುಜರಿ ಅಂಗಡಿಯಂತಾಗಿ ಅಕ್ರಮ ತಾಣಗಳಾಗಿವೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಈ ವಾಟರ್ ಪಾಯಿಂಟು ಇದೇ ಫಸ್ಟ್ ವಾಟರ್ ಪಾಯಿಂಟ್ ಆಗಿದ್ದು. ಸರ್ಕಾರದಿಂದ ಯಾವುದೂ ವಾಟರ್ ಪಾಯಿಂಟ್ ಆಗಲಿಲ್ಲ. ಇದು ಪ್ರೈವೇಟಾಗಿ ಮಾಡ್ಕೊಂಡಿದ್ದಾರೆ. ಪ್ರೈವೇಟಾಗಿ ಮಾಡಿಕೊಂಡು ಇದು ಸುಮಾರು 3 ವರ್ಷ ಆಯಿತು ಇದನ್ನು ಸ್ಟಾಪ್ ಆಗಿ. ಇದ್ರದ್ದು ಏನು ಎತ್ತ ಅಂತ ಯಾರು ಏನು ನೋಡ್ತಾ ಇಲ್ಲ. ಯಾಕೆಂದರೆ ಈ ಕಳ್ಳರು ಕೋಕರಿಗೆ ಜಾಗ ಆಗ್ಬಿಟ್ಟಿದೆ. ಈಗ ಸ್ಟಾಪ್ ಆಗಿದೆ. ಇದು ಈ ಸಂಬಂಧಪಟ್ಟವರು ಯಾರು ಅಂತ ಗೊತ್ತಿಲ್ಲ. ಈಗ BBMP ಅವ್ರು ಬರ್ತಾರೆ, ಕಸಿನವ್ರು ಬರ್ತಾರೆ, ಕುತ್ಕೊಂಡಿರ್ತಾರೆ ಇಲ್ಲಿ, ಇದನ್ನ ಓಪನ್ ಮಾಡ್ಕೊಂಡಿರ್ತಾರೆ, ಹೋಗ್ತಾರೆ. ಅವರು ಯೂಸ್ ಮಾಡ್ಕೋತಾ ಇದ್ದಾರೆ ಅಷ್ಟೇ ಹೊರತು ಇದು ವಾಟರ್ಗೆ ಇದು ಯೂಸ್ ಆಗ್ತಾ ಇಲ್ಲ. ಈ ಪಾರ್ಕ್ ಎಲ್ಲ ತುಂಬ ಅಧ್ವಾನ ಇದು ಪಾರ್ಕು ನಾವು ಒಂದು 3-4 ಸಾರಿ ಕಂಪ್ಲೇಂಟ್ ಮಾಡಿ ಹೇಳಿದ್ವಿ. ಸುತ್ತ ಪೆನ್ಸಿಲ್ ಎಲ್ಲ ಹೋಗಿದೆ. ಮತ್ತು ಈಗ ನಾನು ಮೊನ್ನೆ ದಿವಸ ಕಾಮಾಕ್ಷಿಪಾಳ್ಯ ಸ್ಟೇಷನ್ ಮೀಟಿಂಗ್ ಕರೆದಿದ್ದು, ಜನಸಂಪರ್ಕ ಮೀಟಿಂಗ್ ಕರೆದಿದ್ರು. ಚಂದನ್ ಸಾಹೇಬ್ರು ಇದ್ದರು, ನಾಗೇಶ್ ಸಾಹೇಬ್ರು ಇದ್ದರು. ನಾವು ಅವ್ರಿಗೂ ಸುಧಾ ಇದನ್ನು ಕಂಪ್ಲೇಂಟ್ ಮಾಡಿದ್ದೀವಿ. ಇದೆಲ್ಲ ಫುಲ್ಲು ಯಾಕೆ ಅಂತಂದರೆ ಅಕ್ಕಪಕ್ಕ ವಯಸ್ಸಾದವರು ಪಾರ್ಕ್ನಲ್ಲಿ ವಾಕ್ ಮಾಡೋಕ್ಕಾಗ್ತಲ್ಲ, ಸಿಕ್ಕಾಬಟ್ಟೆ ಹಾಳಾಗಿದೆ. ಮತ್ತು ಈ ಹುಡುಗಿರ್ದಂತೂ ಭಾಳ ಅಸಹ್ಯ ಆಗ್ಬಿಟ್ಟಿದೆ. ಮೇಂಟೆನೆನ್ಸ್ ಇಲ್ಲ ಈ ಪಾರ್ಕಿಂಗು. ಬೆಳಗ್ಗೆ ಇಷ್ಟು ಗಂಟೆ ಟೈಮಿಂಗ್ಸ್ ತೆಗಿಬೇಕು, ಇಷ್ಟು ಗಂಟೆ ಸಾಯಂಕಾಲ ಕ್ಲೋಸ್ ಮಾಡಬೇಕು. ರಾತ್ರಿ ನೀವು ಸುತ್ತ ಇದು ಓಪನಿಂಗ್ ಪೆನ್ಸಿಲೆಲ್ಲ ಓಪನಿಂಗ್ ಇದ್ಮೇಲೆ ನಾನಾ ಥರ ಚಟುವಟಿಕೆಗಳು ನಡೀತವೆ ಇಲ್ಲಿ. ನೋಡೋದಲ್ಲ, ಇದು ಚೌಡೇಶ್ವರಿ ನಗರ ಜನರ ಸಮಸ್ಯೆ ಆಗಿರುವಂಥದ್ದು. ಇಲ್ಲಿ ಕಿತ್ತೋಗಿರೋ ರಸ್ತೆಗಳು ಮತ್ತು ಎಲ್ಲದರಲ್ಲಿ ಬಿಸಾಕಿರೋ ಕಸದ ರಾಶಿಗಳು, ಅಂದರೆ ಕಸ ಅಂತ ಹೇಳೋಕ್ಕೆ ತಪ್ಪಾಗತ್ತಿಲ್ಲ, ಕಸದ ರಾಶಿ ಅಂತಲೇ ಹೇಳಬೇಕು. ಯಾಕಂದರೆ ಇಡೀ ರಸ್ತೆ ಪೂರ್ತಿ ಕಸಮಯ ಆಗಿರುವಂಥದ್ದು. ಇಲ್ಲಿ ವಾರ ಆದರೂ ಕೂಡ ಕಸ ಎತ್ತಲ್ಲ ಅಂತ ಆರೋಪ ಮಾಡ್ತಿರೋದು. ಮುಖ್ಯವಾಗಿ ಕುಡಿಯೋ ನೀರು, ಅದರಲ್ಲೂ ಬೇಸಿಗೆಗಾಲ ಬರ್ತಾ ಇದೆ, ಕುಡಿಯೋ ನೀರಿಗೆ ಒಂದು ಸಮಸ್ಯೆ ಇರುವಂಥದ್ದು. ವಾಟರ್ ಪ್ಲ್ಯಾಂಟ್ಗಳನ್ನ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇನ್ವೆಸ್ಟ್ ಮಾಡಿದ್ರು ಕೂಡ, ಅದನ್ನು ಕಟ್ಟಿದ್ರು ಕೂಡ 10 ವರ್ಷ 15 ವರ್ಷ ಆಗಿದ್ರು ಕೂಡ ಅದನ್ನು ಇನ್ನೂ ಕೂಡ ರಿಪೇರಿ ಮಾಡಿಸಿಲ್ಲ, ದುರಸ್ತಿ ಮಾಡಿಸಿಲ್ಲ, ಅವೆಲ್ಲವೂ ಕೂಡ ಹಾಳಾಗಿರುವಂಥದ್ದು. ಆ ಒಂದು ಸಮಸ್ಯೆ ಕೂಡ ಹೆಚ್ಚಾಗಿರುವಂಥದ್ದು. ಇಲ್ಲಿ ಸ್ಥಳೀಯವಾಗಿ ನಾಯಕರು ಬಂದು ನಮ್ಮ ಸಮಸ್ಯೆಗಳು ಬಗೆಹರಿತವೆ ಅಂತ ಜನ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಶ್ರೀನಿವಾಸ್ ಚಂದ್ರ, ಬೆಂಗಳೂರು.